ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಮತ್ತು ಕರ್ನಾಟಕದಲ್ಲಿರುವಂತಹ ಎಲ್ಲ ಜನತೆಗಳು ತುಂಬ ಇಷ್ಟಪಡೋದೇನಂತಂದರೆ ನರ್ಸರಿಯಲ್ಲಿರುವಂತಹ ವಿವಿಧವಾದ ಗಿಡಗಳು. ಯಾಕೆಂದರೆ ನರ್ಸರಿಗಳಲ್ಲಿ ಏನು ಮಾಡ್ತಾರೆ, ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತಹ ಈ ಗಿಡಗಳು ಮತ್ತು ಈ ತುಂಬ ಅದ್ಭುತವಾದ ಬೆಳೆಗಳು, ಅದ್ಭುತವಾದ ಗಿಡಗಳು ಎಲ್ಲೆಲ್ಲೂ ಸಿಗದೇ ಇರುವಂಥದ್ದು ಕಲೆಕ್ಟ್ ಮಾಡ್ತಾರೆ. ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ನೋಡ್ಬೋದು, ಈ ಕೋಸ್ಟಲ್ ನರ್ಸರಿ ಮೈಸೂರು ಭಾಗದಲ್ಲಿ ಈ ಕೋಸ್ಟಲ್ ನರ್ಸರಿ ಬಗ್ಗೆ ಹೆಚ್ಚು ಕಡಿಮೆ ಆಲ್ ಓವರ್ ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದಾರೆ. ಭಾರಿ ಖುಷಿಯಾಗುತ್ತೆ. ನಾನು ಈ ಕೋಸ್ಟಲ್ ನರ್ಸರಿಗೆ ಬರಲೇಬೇಕು ಅಂತೇಳಿ ನನಗೆ ಯಾಕೋ ತುಂಬ ಖುಷಿಯಿಂದ ಈ ಕೋಸ್ಟಲ್ ನರ್ಸರಿಗೆ ಬಂದಿದ್ದೀನಿ. ಏನು ಇಲ್ಲಿನ ವಿಶೇಷ ಅಂತೇಳ್ಬಿಟ್ಟು ಕೋಸ್ಟಲ್ ನರ್ಸರಿಯವರ ಹತ್ರ ನಾನು ಮಾತಾಡ್ತೀನಿ, ನೋಡೋಣ ಅಂತೀಗ. ಇವತ್ತು ನಾವು ಕೋಸ್ಟಲ್ ನರ್ಸರಿಯ ಓನರ್ಗಳಾದ ಒಬ್ಬರು ಬಶೀರ್ ಸರ್ ಹಾಗೆ ನಮ್ಮ ಧನಂಜಯ ಸರ್ ಇದ್ದಾರೆ. ಇವ್ರ ಹತ್ರ ಮಾತಾಡ್ಸೋಣ. ಸರ್, ಧನಂಜಯ ಸರ್, ತುಂಬ ಖುಷಿಯಾಗತ್ತೆ. ಇಡೀ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಜನರು ಮನೆ ಮಾತಾಗಿರುವಂಥದ್ದು ಏನಂದರೆ ಕೋಸ್ಟಲ್ ನರ್ಸರಿಯಲ್ಲಿ ಇಡೀ ಭಾರತದ ಬೇರೆ 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 ತಳಿದು ಮತ್ತು ದೇಶ ವಿದೇಶದ ತಳಿಗಳನ್ನು ಇವರು ತಂದು ಕೊಡ್ತಾರೆ. ಬರೀ ಕೊಡೋದಲ್ಲ, ಇದನ್ನು ಹೆಂಗೆ ಸಂರಕ್ಷಣೆ ಮಾಡೋದು ಹೇಳ್ಕೊಡ್ತಾರೆ. ಈಗ ನಿಮ್ಮಲ್ಲಿ ಯಾವ್ಯಾವ ವೆರೈಟಿಗಳ ಹಣ್ಣುಗಳಿದೆ ಸರ್? ನಮ್ಮಲ್ಲಿ ಈಗ ಸಾಧಾರಣ ಹೇಳಬೇಕು ಅಂದರೆ ಒಂದು 150ರಿಂದ 250 ವೆರೈಟೀಸ್ಗಳು, ವೈಟ್ ನೇರಳೆಯಿಂದ ಹಿಡಿದು ಜಾಮೂನಿಂದ ಹಿಡಿದು ರಾಂಬುಟನ್ನು, ಮ್ಯಾಂಗೋಸ್ಟಿನ್ನು, ನಿಮಗೆ ಆಲ್ ವೆರೈಟೀಸ್ ಏನು ಫ್ರೂಟ್ಸ್ ಪ್ಲಾಂಟ್ಸ್ಗಳು ಬೇಕು, ಈಗ ಏನು ನಡೀತಾ ಇದೆ ಮಕಡೋಮೆದಿಂದ ಹಿಡಿದು ಪ್ರತಿಯೊಂದು ಪ್ಲಾಂಟ್ಸ್ ವಿತಿನ್ ಕಿವಿ ಫ್ರೂಟ್ವರೆಗೂ ನಮ್ಮಲ್ಲಿ ಗಿಡಗಳು ಸಿಗ್ತಾ ಇದ್ದಾವೆ. ಹಾಗಾಗಿ ರೈತರುಗಳಿಗೆ ಖಾಲಿ ಗಿಡ ಕೊಡೋದೊಂದೇ ಅಷ್ಟೇ ಅಲ್ಲ, ನಾವು 25 ವರ್ಷದಿಂದ ಈ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡು ಇವತ್ತು ಯಾರದೇ ಆಗಲಿ ಒಂದು ಅರ್ಧ ಎಕರೆ ಜಮೀನಿರಲಿ, 1 ಎಕರೆ ಜಮೀನಿರಲಿ, ಅಲ್ಲಿ ಹೋಗಿ ಆ ಮಣ್ಣನ್ನು ನೋಡಿ ಆ ಮಣ್ಣಲ್ಲಿ ಏನು ಬೆಳಿಬೋದು, ಯಾವ ಹಣ್ಣಿನ ಗಿಡ ಹಾಕಿದರೆ ಇದಾಗುತ್ತೆ, ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಕಮರ್ಷಿಯಲ್ ಆಗಿ ಯಾವ ಬೆಳೆ ಬೆಳೆದ್ರೆ ಇದಾಗುತ್ತೆ ಅಂತ ಮಾಹಿತಿ ಎಲ್ಲ ಕೊಟ್ಟು, ನಾವೇ ಗಿಡಗಳನ್ನೆಲ್ಲ ಕೊಟ್ಟು ನಾವೇ ನೆಟ್ಟು ಕೊಟ್ಟು ಅವರಿಗೆ ಮತ್ತು ಮೇಂಟೆನೆನ್ಸು ಸಹ ಯಾವ ರೀತಿ ಮಾಡಬೇಕು ಅಂತ ಅವರಿಗೆ ಮಾಹಿತಿನ ಕೊಡ್ತಾಯಿದ್ದೀವಿ ಇಷ್ಟರವರೆಗೂ. ಮತ್ತು ಅದ್ರ ಜೊತೆಗೆ ಅಡಿಕೆ ತೋಟಗಳು, ಈಗ ಖಾಲಿ ಜಮೀನು ಯಾರೋ ತೊಗೊಂಡಿರ್ತಾರೆ ರೈತರುಗಳು, ಅದರಲ್ಲಿ ಹೇಗೆ ಬೆಳಿಬೇಕು, ಯಾವ ಪದ್ಧತಿ ಪ್ರಕಾರ ಗಿಡಗಳು ನೆಟ್ಟರೆ ಗಿಡಗಳು ಹೇಗೆ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಈಗ ಪಕ್ಕದ ಜಮೀನವ್ರು ಯಾರೋ 4 ಅಡಿಕೆ ಗಿಡ, ತೆಂಗಿನ ಮರದ ಮಧ್ಯದಲ್ಲಿ ಒಂದು 4 ಅಡಿಕೆ ಗಿಡ ನೆಟ್ಟರು, ಸಾಧಾರಣ 7-8 ವರ್ಷ 10 ವರ್ಷ ಆದರೂ ಒಂದು ಹೂ ಬಿಟ್ಟಿರೋದಿಲ್ಲ, ಒಂದು ಕಾಯಿ ಬಂದಿರೋದಿಲ್ಲ. ಅದನ್ನು ನೋಡಿ ನಮ್ಮ ಮೈಸೂರಲ್ಲಿ ಅಡಿಕೆನೇ ಬರೋದಿಲ್ಲ ಅಂತಿದ್ರು ಅಂತ ರೈತರುಗಳಿಗೆಲ್ಲ ನಾವೀಗ ಹೊಸದಾಗಿ ತೋಟ ಮಾಡಿ ಈಗ ಆಲ್ರೆಡಿ ಫಸಲು ಬರ್ತಾಯಿದೆ. ಈಗ ನೋಡಿ ತುಂಬ ಖುಷಿ ಆಗ್ತಿದ್ದಾರೆ ರೈತರುಗಳು. ಅದನ್ನು ಹುಡುಕೊಂಡು ಅಕ್ಕಪಕ್ಕದವರಿಗೆಲ್ಲ ಹೇಳಿ ಇವ್ರು ಮಾಡಿಕೊಡ್ತಿದ್ದಾರೆ ಬನ್ನಿ ಅಂತ ಹೇಳಿ ನಮ್ಮ ನರ್ಸರಿ ಕರ್ಕೊಂಡ್ಬಂದು ಕೊಡ್ತಾಯಿದ್ದಾರೆ. ಓಕೆ ಸರ್, ಇನ್ನೊಂದು ಪ್ರಶ್ನೆ. ಈಗ ನೀವು ಯಾವುದೇ ಗಿಡ ತಂದರು, ಯಾವುದೇ ದೇಶ ವಿದೇಶದ ಗಿಡ ತಳಿ ತಂದರು, ಆ ತಳಿ ತುಂಬ ಚೆನ್ನಾಗಿರುತ್ತೆ. ಏನು ಗೊಬ್ಬರದ ಏನು ವಿಶೇಷ, ಏನೋ ನಿಮ್ಮಲ್ಲಿ ಗೊಬ್ಬರ ವಿಶೇಷ, ನಮ್ಮ ಸ್ವದೇಶಿ ಗೊಬ್ಬರವನ್ನು ನೀವು ಬಳಸ್ಕೊಂಡು ಮತ್ತು ಬೇರೆಯವ್ರಿಗೆ ಹೇಳ್ಕೊಡ್ತೀರಂತೇಳಿ, ಅದ್ರ ಬಗ್ಗೆ ನಾವು ಮಾತಾಡಬೇಕಿತ್ತು. ಹೇಳಬೇಕು ಅಂದರೆ ಏನಾಗಿದೆ ಅಂದರೆ ಪ್ರಪಂಚದಲ್ಲಿ ಬೇರೆ ದೇಶನ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ರೈತರುಗಳು ಯಾವ ಕಾರಣಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಅವರಿಗೆ ಒಂದು ವಿದ್ಯಾಭ್ಯಾಸದ ಸಮಸ್ಯೆ, ಇನ್ನೊಂದು ವಿದೇಶಕ್ಕೆ ಹೋಗಿ ನೋಡಿ ಅವ್ರದ್ದು ಕಲಿಯುವಂಥದ್ದು ಇಲ್ಲಿ ಯಾರೂ ಮಾಡ್ತಾಯಿಲ್ಲ. ಅದು ಮೇಯ್ನ್ ಸಮಸ್ಯೆ ಆಗಿರೋದ್ರಿಂದ ರೈತರುಗಳದ್ದು ಅಪ್ಪ ಹಾಕಿದ ಆಲದ ಮರ ಅಂತಲೇ ಈಗ ಮಾಡ್ತಿರೋದ್ರಿಂದ ಯಾವ ಕಾರಣಕ್ಕೂ ರೈತರುಗಳು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಏನೋ ಅವರು ಗೊಬ್ಬರ ಹಾಕಿದ್ರು ನಾವು ಗೊಬ್ಬರ ಹಾಕಿದ್ವಿ, ಅವರು ಟೊಮೊಟೊ ಹಾಕಿದ್ರು ನಾವು ಟೊಮೊಟೊ ಹಾಕಿದ್ವಿ, ಅವರು ಕೋಳಿ ಗೊಬ್ಬರ ತಂದು ಹಾಕಿದರೆ ನಾವು ಕೋಳಿ ಗೊಬ್ಬರ ತಂದು ಹಾಕಿದ್ವಿ. ಆದರೆ ಈಗಿನ ಪ್ರಪಂಚದಲ್ಲಿ ಎಷ್ಟು ಮುಂದುವರೆದಿದೆ ಅಂದರೆ ಚೀನಾ, ಈಗ ಇಸ್ರೇಲು, ಮಡಗಾಸ್ಕರ್ ದೇಶ, ಜಪಾನ್ ದೇಶದಲ್ಲೆಲ್ಲ ಅಲ್ಲೆಲ್ಲ ನೋಡಬೇಕು ಅಂತ ಹೇಳಿದರೆ ಸಮುದ್ರದ ಮೇಲ್ಗಡೆ ಟಾರ್ಪಲ್ ಹಾಕಿ 3 ಇಂಚ್ ಮಣ್ಣು ಹಾಕಿ ರಾಗಿ ಬೆಳೆದು ತಿಂತಾಯಿದ್ದಾರೆ. ನಾವು ಇಡೀ ಮಣ್ಣನ್ನು ಜಮೀನೆಲ್ಲ ಇಟ್ಕೊಂಡು ನಾವು ರಾಗಿ ಹೇಗೆ ಬೆಳಿಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಾವು ಹಳೆ ಪದ್ಧತಿನೇ ಈಗ ಮಾಡ್ಕೊಳ್ತಾ ಇದ್ದರೆ ಆಗೋದಿಲ್ಲ. ಹಾಗಾಗಿ ಸ್ವದೇಶಿ ಗೊಬ್ಬರನ ಯೂಸ್ ಮಾಡಿಕೊಂಡು ಈಗಿನ ಟೆಕ್ನಾಲಜಿ ಮುಂದಿಂದ ಫಾರ್ವರ್ಡ್ ನಿಮಗೆ ಯಾವ ರೀತಿ ಬೇಕು ಅಂತ ಹೇಳಿ ಯೂಸ್ ಮಾಡಿ ಅದನ್ನು ಬೇರೆ ಬಿಡಲಿಕ್ಕೆ ಏನು ಬೇಕು, ನಮ್ಮ ನೆಲದಲ್ಲ ಲೂಸ್ ಯಾವ ಕ್ವಾಂಟಿಟಿ ಇದೆ ಅದನ್ನು ಆ ಸಾರಾಂಶನ ನಮ್ಮ ಗಿಡ ತೊಗೊಂಡ್ರೆ ಹೇಗೆ ಬೆಳೀತದೆ ಅಂತ ಹೇಳಿ ಡೀಟೇಲ್ಸ್ ಕೇಳ್ಕೊಂಡು ಸ್ವದೇಶಿ ಗೊಬ್ಬರ ಯೂಸ್ ಮಾಡಿದರೆ ಆಟೋಮೆಟಿಕ್ಲಿ ನಾವು ವಿದೇಶದವ್ರ ಥರ ಬೆಳಿತೀವಿ ಅಂತೇಳಿ ನಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್, ತುಂಬ ಖುಷಿ ಆಯಿತು. ಅಂದರೆ ಒಟ್ಟಲ್ಲಿ ನಿಮ್ಮ ಮಾತಿಂದ ಏನು ಅರ್ಥ ಆಯ್ತು ಅಂದರೆ ರೈತರುಗಳಿಗೆ ಗೊತ್ತಿಲ್ಲದೆ ಇರುವಂತಹ ಅಡ್ವಾನ್ಸ್ ಟೆಕ್ನಾಲಜಿನ ನೀವು ಹೇಳ್ಕೊಡ್ತೀರಿ. ಹೌದು. ಮತ್ತು ರೈತರ ಒಂದು ತೋಟಕ್ಕೆ ವಿಸಿಟ್ ಮಾಡಿ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಆ ತೋಟದ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ. ತುಂಬ ತೋಟಗಳು ಬಗೆಹರಿಸಿದ್ದೀರಿ. ಉದಾಹರಣೆಗೆ ಹೇಳೋದಾದರೆ ಈಗ ನಿಮ್ಮ ಏನು ಸುಳಿ ರೋಗ, ಈ ಎಲೆ ಚುಕ್ಕಿ ರೋಗ, ಕಾಯಿ ಕೊಡದೇ ಇರೋದು, ಆ ರೆಡ್ ಮೈಟ್ಸ್ ಅಂತ ಬರ್ತದೆ, ಮತ್ತು ಅಲ್ಲಲ್ಲೇ ಗೊರೆಂಟು ಕಟ್ಟುವಂಥದ್ದು ಬರ್ತದೆ, ಅಲ್ಲಲ್ಲೇ ಗಿಡಗಳು ಹಾಗೆ ವೀಕ್ ಆಗಿ ಅಲ್ಲಲ್ಲೇ ಸಾಯುವಂಥದ್ದು ಬರ್ತದೆ. ಮತ್ತು ಪಕ್ಕದ ಗಿಡ 2 ಗಿಡ ಚೆನ್ನಾಗಿರ್ತದೆ, 3ನೇ ಗಿಡ ಆಗಲೇ ಇಷ್ಟೇ ಸಣ್ಣ ವೀಕ್ ಆಗಿರ್ತದೆ. ಅದು ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡು ಅದಕ್ಕೆ ಏನು ಕೊಡಬೇಕು ಅಂತ ನಾವು ಕೊಟ್ಟರೆ ಎಲ್ಲ ಗಿಡಗಳು ಸರಿ ಸಮಾನವಾಗಿ ಬರ್ತದೆ, ಎಲ್ಲ ಗಿಡಗಳಲ್ಲೂ ಫಲ ಕೊಡುತ್ತೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ. ನಮಸ್ತೆ. ಇಲ್ಲಿವರೆಗೆ ನೀವು ಯಾವ ಸ್ಟೇಟ್ಗಳಲ್ಲಿ ನಿಮ್ಮ ಸರ್ವಿಸ್ ಕೊಟ್ಟಿದ್ದೀರಾ ಸರ್? ನಾವು ನಮ್ಮ ಪಕ್ಕದ ರಾಜ್ಯ ಕೇರಳ, ಓಕೆ, ಕರ್ನಾಟಕ ಆಯ್ತಲ್ಲ, ತಮಿಳ್ನಾಡು,
ಆಮೇಲೆ ಮಹಾರಾಷ್ಟ್ರದಲ್ಲಿ ವರ್ಕ್ ಮಾಡಿದ್ವಿ, ಅಲ್ಲೂ ಸರ್ವಿಸ್ ಕೊಟ್ಟಿದ್ವಿ. ಆಂಧ್ರನೂ ಕನೆಕ್ಟಿವಿಟಿ ಇದೆ. ಮತ್ತೇನಂದ್ರೆ ನಾವು ಎಲ್ಲ ಸ್ಟೇಟು ತಿರುಗಾಡ್ತಾನೆ ಇರ್ತೀವಿ. ನಾವು ಕಸ್ಟಮರ್ಗೆ ವೆರೈಟಿ ಕೊಡ್ಬೇಕಂತಾದ್ಮೇಲೆ ನಾವು ಎಲ್ಲ ಕಡೆನೂ ತಿರುಗಾಡ್ಲೇಬೇಕು. ಯಾಕಂದ್ರೆ ಎಲ್ಲಾ ಗಿಡಗಳು ಒಂದೇ ಕಡೆ ಸಿಗಲ್ಲ, ಎಲ್ಲ ಒಂದೊಂದು ಗಿಡ ಒಂದೊಂದು ಕಡೆ ಸಿಗ್ತದೆ. ಎಲ್ಲ ಕಲೆಕ್ಟ್ ಮಾಡಿ ನಾವು ಕಸ್ಟಮರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಸ್ವಲ್ಪ ನಮ್ದು ಕೋಸ್ಟಲ್ ನರ್ಸರಿ ಸ್ವಲ್ಪ ಜನಬಳಕೆಯಲ್ಲಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಏನಂದರೆ ನಿಮ್ಮದು ಸರ್ವಿಸ್ ಎಕ್ಸಲೆಂಟ್ ಸರ್ವಿಸು. ಬರೀ ಸರ್ವಿಸ್ ಅಲ್ಲ, ಅದನ್ನು ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀರಾ. ತುಂಬ ಖುಷಿ ಆಗುತ್ತೆ ಸರ್. ನಮ್ಮ ರೈತ ಬಂದವರು ಯಾರು ಬೇಕಾದ್ರೂ ಬರ್ಬೋದು. ನೀವು ಇದನ್ನು ಅಡ್ರೆಸ್ ತೋರಿಸ್ತೀನಿ, ನಂಬರ್ ಇದೆ, ಈ ನಂಬರಿಗೆ ನೀವು ಫೋನ್ ಮಾಡೋಂಥದ್ದು. ಇಲ್ಲಿ ವೆರೈಟಿಗಳಂತೂ ಅದ್ಭುತ ವೆರೈಟಿ ಗಿಡಗಳಿದೆ. ಅಂದರೆ ಎಲ್ಲೆಲ್ಲಿ ಬೇರೆ ಸ್ಟೇಟ್ಗಳಿಂದ ಬರ್ತಾ ಇದ್ದಾರೆ, ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಮೈಸೂರು ಅಂದರೆ ಅದ್ಭುತ. ಇಲ್ಲಿ ಕೆಲವು ಗಿಡಗಳನ್ನು ತೋರಿಸ್ತೀನಿ ನೋಡಿ. ಉದಾಹರಣೆಗೆ ಈ ಗಿಡಗಳು ಇರೋ ರೀತಿ ನೋಡಿ ಹೆಂಗಿದೆ ಅಂತೇಳಿ. ನೋಡಿ ಹೂಗಳು ನೋಡ್ಬೋದು, ಹೂಗಳ ವಿಶೇಷತೆ, ಆ ಕಲರು ಮತ್ತು ಆ ಎಲೆ ಇರೋ ಹೂ ಇರೋ ಆರೋಗ್ಯ, ಅಂದರೆ ಹೆಂಗೆ ಸಾಧ್ಯ ಇದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನೋಡಿ ವೆರೈಟಿ ಕಲರಲ್ಲೇ ಎಷ್ಟು ಕಲರ್ ಇದೆ, ಅದು ಅದ್ಭುತಗಳನ್ನು ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಖುಷಿ. ಆ ಎಲೆಗಳು ನೋಡಿ ಎಷ್ಟು ಹೆಂಗಿದೆ ಅಂತೇಳಿ. ನೋಡಿ ಆ ಎಲೆಗಳು ನೋಡಿ ನೋಡಿ ಇದು ಹೆಂಗಿದೆ ನೋಡಿ. ವೈಟ್ ಅಲ್ಲ, ಲೈಟ್ ಪಿಂಕ್ ಇದೆ. ಗುಲಾಬಿ, ಪಿಂಕು ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಲ್ಲೋ, ನೋಡಿ ಈ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಮೇಂಟೈನ್ ಮಾಡೋದು ಗಿಡ ಅಂದರೆ ಬರೀ ಗಿಡ ಅಲ್ಲ. ನೋಡಿ ಆರೋಗ್ಯ ನೋಡಿ ಹೆಂಗಿದೆ, ಗಿಡದ ಆರೋಗ್ಯ ನೋಡ್ಬೋದು. ಆರೋಗ್ಯವಂತ ಗಿಡಗಳು ತಗೊಂಡು ಹೋದರೆ ಚೆನ್ನಾಗಿ ಬೆಳೆಸ್ಕೋಬೋದು. ಕೆಲವರು ರೈತರು ತೊಗೊಂಡು ಹೋಗ್ತಾರೆ ಮನೆಗೆ, ಅದು ಬೆಳೆಸೋದು ಗೊತ್ತಿರಲ್ಲ. ನೋಡಿ ನಿತ್ಯ ಕಲ್ಯಾಣಿ ಹೆಂಗಿದೆ, ಕಲರ್ ಡಿಫ್ರೆಂಟ್ ಕಲರ್ ನೋಡಿ. ಅದರೊಳಗೆ ಒಂದು ವೆರೈಟಿ ಹೆಂಗಿದೆ ಅಂತ. ಇದು ಹೆಂಗಿದೆ ಸರ್. ಇದು ಯಾವ ಗಿಡ ಸರ್ ಇದು? ಇದು ನಿಮಗೆ ಬೆಟ್ಟತಾವರೆ ಅಂತ ಬರ್ತಾರೆ ನೋಡಿ. ಹಸಿರು ಎಲೆಯಲ್ಲಿ ಬೆಳಿಗ್ಗೆ ಒಂದು ಕಲರ್ ಇರ್ತದೆ, ಮಧ್ಯಾಹ್ನ ನಂತರ ಒಂದು ಕಲರ್ ಆಗ್ತದೆ. ಅದರಲ್ಲೇ ಇದು ಬ್ಲಾಕ್ ಲೀಫ್ ಹೊಸ ವೆರೈಟಿ ಬಂದಿದೆ. ಲೀಫೇ ಡಿಫ್ರೆಂಟ್ ಇದೆ ನೋಡಿ. ಹೊಸ ವೆರೈಟಿ ಇದು, ಕಲ್ಕತ್ತಾ ವೆರೈಟಿ ನೋಡಿ. ಡಿಫ್ರೆಂಟ್ ಕಲರ್ ಒಂದೇ ಇದರಲ್ಲಿ ಸಖತ್ತಾಗಿದೆ. ಒಂದು ಅದ್ಭುತವಾದ ಒಂದು ಗಿಡ. ಇದು ಯಾವ ಸರ್ ಇದು? ಇದು ಬ್ಲ್ಯಾಕ್ ಗೋ ಅಂತೇಳಿ. ಬ್ಲ್ಯಾಕ್ ಗೋ ಏನು ಎಲೆ ಕಲರ್ ಇದೆ ಅದೇ ಕಲರ್ ಒಳಗೂ ಬರ್ತದೆ ಹೊರಗೂ ಬರ್ತದೆ. ಬೀಟ್ರೂಟ್ ತಿಂದಂಗೆ ಆಗುತ್ತೆ. ಬೀಟ್ರೂಟ್ ಕಲರ್ ಇರುತ್ತೆ. ಸೂಪರ್. ತಿನ್ಲಿಕ್ಕೂ ತುಂಬಾ ಸ್ವೀಟ್ ಇದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಕಸಿದು ಸಣ್ಣದ್ರಲ್ಲೇ ಎಲ್ಲ ಕಾಯಿ ಬರ್ತದೆ. ಇಷ್ಟೊಳಗೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಕಾಯಿ ಬರುತ್ತೆ. ಒಳ್ಳೆ ವೆರೈಟಿ. ಇದು ಎಲ್ಲಿಂದ ಸರ್ ಇದು? ಇದು ಎಲ್ಲಿನ ವೆರೈಟಿ? ಕಲ್ಕತ್ತಾ ವೆರೈಟಿ. ಕಲ್ಕತ್ತಾ. ಇದು ರಾಮ್ಫಲ ಅಂತ. ರಾಮ್ಫಲ. ಇದೆಲ್ಲ ಈ ಫಲ, ಈ ಗಿಡದ ಎಲೆಗಳು ನೋಡಿ. ಅಂದರೆ ನಾವು ಹೆಂಗೆ ಬೆಳೆಸ್ಬೇಕು ಅನ್ನೋದನ್ನು, ಇದು ಒಂದು ಎಲೆ ಹೆಂಗಿದೆ ನೋಡಿ, ಪ್ರತಿಯೊಂದು ಎಲೆ ಅದ್ಭುತವಾಗಿದೆ. ಅಂದರೆ ಈ ರೀತಿ ನಾವು ತೊಗೊಂಡು ಹೋದ್ಮೇಲೆ ಈ ರೀತಿ ಬೆಳೆಸ್ಬೇಕಾಗತ್ತೆ ನೋಡಿ ಹೆಂಗಿದೆ ಸರ್. ಇದೇನು ಸರ್ ಇದು? ಇದು ತೈವಾನ್ ಪಿಂಕ್ ಅಂತ ಹೇಳಿ. ಓಕೆ ಸರ್. ಜಾಕ್ ಫ್ರೂಟ್. ಇದು ಒಳ್ಳೆ ವೆರೈಟಿ, ತುಂಬಾ ಸ್ವೀಟ್ ಇರುತ್ತೆ ನಿಮಗೆ. ಜಾಕ್ ಫ್ರೂಟ್. ಜಾಕ್ ಫ್ರೂಟ್ ಮತ್ತೆ ಗಮ್ಮು ಕಮ್ಮಿ ಇರುತ್ತೆ ಇದರಲ್ಲಿ. ಸೂಪರ್. ಇದರಲ್ಲಿ ಇನ್ನೊಂದು 2 ವೆರೈಟಿ ಬೇರೆ ಇದೆ. ರೆಡ್ ಇದೆ, ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಎಲೆಗಳು. ಯಾಕಂದರೆ ಬರೀ ಗಿಡ ಸಾಕೋದಲ್ಲ, ಆರೋಗ್ಯವಾಗಿ ಸಾಕೋದು. ಈ ಗೊಬ್ಬರದ ನಿರ್ವಹಣೆ ಮಾಡುವಂಥ ಒಂದು ಅದ್ಭುತವಾದ ಕಲೆನ ಇವರು ಸರಿಯಾಗಿ ಅಳವಡಿಸ್ಕೊಂಡಿದ್ದಾರೆ. ರೈತರುಗಳು ಕೂಡ ಇದನ್ನೇ ಹೇಳ್ಕೊಡ್ತಾರೆ. ಒಮ್ಮೆ ಇವ್ರ ಹತ್ರ ಒಂದು ಜ್ಞಾನ ತಗೊಳ್ಳೋದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಸರ್ ಇದು ಯಾವ ಸರ್ ಗಿಡ? ಇದು ಸರ್ ನಿಮ್ಗೆ ಆಮ್ಲ ಮಾಮೂಲಿ ಬೆಟ್ಟದಲ್ಲಿ ಬರುತ್ತಲ್ಲ, ಅದು ಅದರಲ್ಲೇ ಗ್ರೀನ್ ಬರ್ತದೆ. ಅದೇ ಇದು ನಿಮ್ಗೆ ಏನಂದ್ರೆ ಎಲೆ ಏನು ಕಲರ್ ಇದೆ ಇದೇ ಕಲರ್ ಹಣ್ಣು ಬರ್ತದೆ ನಿಮ್ಗೆ. ರೆಡ್ ಆಮ್ಲ. ಹೌದು, ಇದು ಹೊಸ ವೆರೈಟಿ. ಸೂಪರ್ ಸರ್. ಭಾರಿ ಚೆನ್ನಾಗಿದೆ ನೋಡಿ. ಎಲೆ ನೋಡಿ ಎಷ್ಟು ಖುಷಿ ಆಗುತ್ತೆ. ಡಿಫ್ರೆಂಟ್. ಇದು ಯಾವ ಸರ್ ಇದು?
ಇದು ನಿಮ್ಗೆ ಈಗ ಭಾರಿ ಬೇಡಿಕೆಯಲ್ಲಿರುವಂತದ್ದು ಮಿಯಾಜಾಕಿ ಅಂತ ಹೇಳಿ. ಹಾ. ಇದು ತುಂಬಾ ಒಳ್ಳೆ ವೆರೈಟಿ. ಮತ್ತೆ ಕೆಜಿಗೆ 2 ಲಕ್ಷ ಉಂಟಂತ ಹೇಳ್ತಾ ಇದ್ದಾರೆ. ಹೌದು ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀವಿ. ನೋಡಿ ಅದೇ ವೆರೈಟಿ ಇದು ನಿಮ್ಗೆ. 1 ಕೆಜಿಗೆ 2 ಲಕ್ಷ ರೂಪಾಯಿ ಈ ಮಾವಿನ ಹಣ್ಣಿದು. ಮಿಯಾಜಾಕಿ. ಓ ಸೂಪರ್ ಸೂಪರ್ ಸರ್. ಈ ಥರ ಕಲೆಕ್ಷನ್ ನಾನು ಎಲ್ಲೂ ನೋಡಿಲ್ಲ ಸರ್. ಇಡೀ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿ ನೋಡಿದ್ರು ನಿಮ್ಮ ಈ ಹೆಸರು ಕೇಳಿಬರುತ್ತೆ. ಅಂದರೆ ಈ ಥರ ವೆರೈಟಿ ಇಟ್ಕೊಂಡಿರೋರು ಕಡಿಮೆ. ಭಾರಿ ಖುಷಿ ಆಗುತ್ತೆ. 2 ಲಕ್ಷ ಮಾವಿನ ಹಣ್ಣು ಅಂದರೆ ಅದು ಎಷ್ಟು ಒಳ್ಳೇದಿರ್ಬೇಕು ಮನುಷ್ಯನಿಗೆ. ಸರ್ ಇದೊಂದು ಇದೇನು ಸರ್ ಇದು ಹುಣಸೆ? ಇದು ಹುಣಸೆಯಲ್ಲಿ ನಿಮ್ಗೆ ಮಾಮೂಲಿ ಹುಳಿ ಬರ್ತದೆ, ಹಾಂ. ಮತ್ತೆ ದೊಡ್ಡ ಮರ ಆಗ್ತದೆ. ಇದು ಮರ ಆಗಲ್ಲ, ಡಾರ್ಕ್ ಅಲ್ಲೇ ಬರ್ತದೆ, ಸ್ವೀಟ್ ಇರ್ತದೆ. ಸ್ವೀಟ್ ಹುಣಸೆ ಸ್ವೀಟ್. ಹೌದೌದು, ನಾವೇ ತಿಂದಿದ್ದೇವೆ. ನೋಡಿ ಇದೆಲ್ಲ ಭಾರಿ ಕಾಸ್ಟ್ಲಿ. ನೋಡಿ ಎಲೆಗಳು ಹೆಂಗಿದೆ ನೋಡಿ. ಯಾವ್ದು ಸರ್ ಇದು? ಇದು ಸ್ಟ್ರಾಬೆರಿ ಗೋವಾ ಅಂತ ಹೇಳಿ. ಓಕೆ. ಸಣ್ಣ ಸಣ್ಣ ಹಣ್ಣು ಬರ್ತದೆ, ರೆಡ್ ಕಲರ್. ಓಕೆ. ತಿನ್ಲಿಕ್ಕೂ ಚೆನ್ನಾಗಿ ಸ್ಟ್ರಾಬೆರಿ ಫ್ಲೇವರ್ ಇರುತ್ತೆ. ಓಕೆ. ತುಂಬಾ ಬಂಚ್ ಹಿಡಿತಾ ಇದ್ರಲ್ಲಿ. ಒಳ್ಳೆ ವೆರೈಟಿ. ಓಕೆ ಸರ್. ಇದ್ಯಾವ್ದು ಸರ್ ಇದು? ನೋಡಿ ಇದು ನಿಮ್ಗೆ ನೇರಳೆಯಲ್ಲಿ ಮಾಮೂಲಿ ಬರ್ತಾರಲ್ಲ ಬ್ಲಾಕ್, ಅದು ನೇರಳೆ ಬೇರೆ ಇದೆ. ಇದು ನಿಮಗೆ ವೈಟ್ ನೇರಳೆ. ವೈಟ್ ನೇರಳೆ ಎಲ್ಲಿಂದ ತಳಿ ಇದು? ಇದು ಕಲ್ಕತ್ತಾ ವೆರೈಟಿ. ಕಲ್ಕತ್ತಾ. ಇದು ಒಳ್ಳೆ ವೆರೈಟಿ. ಮತ್ತೆ ಸಣ್ಣದ್ರಲ್ಲೇ ಬರ್ತದೆ, ಮರ ಆಗಲ್ಲ. ಓಕೆ ಓಕೆ. ಒಳ್ಳೆ ತಿನ್ಲಿಕ್ಕೂ ತುಂಬಾ ಸ್ವೀಟ್ ಇರುತ್ತೆ. ಸೂಪರ್ ಸರ್. ಇದ್ಯಾವ ಗಿಡ ಸರ್ ಇದು? ನೋಡಿ ಇದು ಲೆಮನ್ ಅಲ್ಲಿ ಸೀಡ್ಲೆಸ್ ಲೆಮನ್ ಬರುತ್ತಲ್ಲ, ಅದರಲ್ಲಿ ವೆರಿಗೇಟೆಡ್ ಅಂತ ಹೇಳಿ. ಹಣ್ಣುನು ವೆರಿಗೇಟೆಡ್ ಇರುತ್ತೆ, ಲೀಫ್ನು ವೆರಿಗೇಟೆಡ್ ಬರ್ತದೆ. ನೋಡ್ಲಿಕ್ಕೂ ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಹೌದೌದು ಹೌದು ಸರ್. ಇದ್ಯಾವ ಗಿಡ ಸರ್ ಇದು? ನೋಡಿ ಇದು ಸೀತಾಫಲದಲ್ಲಿ ನಿಮ್ಗೆ ಗೋಲ್ಡನ್ NMK ಗೋಲ್ಡ್ ಅಂತ. ಇದು ತುಂಬಾ ದೊಡ್ಡ ಬರುತ್ತೆ ಸೈಜ್. ಮಾರ್ಕೆಟ್ ಅಲ್ಲಿ ನೋಡಿರ್ಬೋದು ನೀವು. ತುಂಬಾ ಸ್ವೀಟ್ ಇರುತ್ತೆ, ಬೀಜ ಕಮ್ಮಿ ಇರ್ತದೆ. ಸರಿ ಸರಿ. ಒಳ್ಳೆ ವೆರೈಟಿ ಇದು. ಸೂಪರ್. ಇದು ಎಲ್ಲಿಂದ ಕಲೆಕ್ಷನ್? ಇದು ಆಂಧ್ರ ವೆರೈಟಿ. ಇದು ಆಂಧ್ರ ಸರ್. ಇದು ಯಾವ ಗಿಡ ಸರ್ ಇದು? ಸರ್ ಇದು ನಿಮ್ಗೆ ಈ ಸೀತಾಫಲ ರಾಮಫಲ ಬರ್ತಲ್ಲ, ಅದೇ ಕೆಟಗರಿ ಸೇರಿರುವಂತ ಹನುಮಾನ್ ಫಲ ಅಂತ ಹೇಳಿ. ಸೂಪರ್. ಇದನ್ನು ನಿಮ್ಗೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಹೌದು, ಸಿಕ್ಕಾಪಟ್ಟೆ. ಹನುಮಾನ್ ಫಲ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಆಗ್ತಾ ಇದೆ. ಒಳ್ಳೆ ವೆರೈಟಿ ಇದನ್ನು. ಸರ್ ಇದ್ಯಾವ ಸಪೋಟ ಸರ್ ಇದು? ಇದು ಬನಾನಾ ಸಪಾಟೆ ಅಂತ ಹೇಳಿ. ನಿಮ್ಗೆ ಕಮ್ಮಿ ಅಂದ್ರೂ 5-6 ಇಂಚು ಉದ್ದ ಬರುತ್ತೆ. ಒಳ್ಳೆ ವೆರೈಟಿ. ಮತ್ತೆ ಒಳಗಡೆನು ಕೆಂಪು ಇರುತ್ತೆ. ಹೌದು, ಒಳಗಡೆ ರೆಡ್ ಇರುತ್ತೆ. ಇದು ತುಂಬಾ ಒಳ್ಳೆ ವೆರೈಟಿ. ಮಾರ್ಕೆಟ್ ಅಲ್ಲಿ ಇದನ್ನು. ಯಾವ ಊರು ಸರ್? ಯಾವ ಊರಿಂದ ಇದು? ಇದು ಕಲ್ಕತ್ತಾ ವೆರೈಟಿ ಸರ್. ಓ ಇದು ಕಲ್ಕತ್ತಾ. ಇದು ಸೂಪರ್ ಸೂಪರ್ ಸರ್. ಸರ್ ಇದೇನು ಸರ್? ಇದ್ಯಾವ್ದು ಹಣ್ಣು? ಇದು ರೆಡ್ ಚೆರಿ ಅಂತ, ಬೇಕರಿ ಚೆರಿ ಅಂತಾನು ಹೇಳ್ತಾರೆ. ಹೌದೌದು. ಇದು ಈಗ ಕಾಯಿ ನಿಮ್ಗೆ ಉಪ್ಪಿನಕಾಯಿಗೆ ಇದಕ್ಕೆಲ್ಲ ಯೂಸ್ ಮಾಡಬಹುದು. ಆಮೇಲೆ ಇದು ಹಣ್ಣು ಐತೆ ಅಂದ್ರೆ ತಿನ್ಲಿಕ್ಕೂ ಸ್ವೀಟ್ ಆಗಿರುತ್ತೆ. ಚೆರಿ ಹಣ್ಣು ಸೂಪರ್ ಆಗಿರುತ್ತೆ. ಚೆರಿ ಹಣ್ಣು ನಾನು ಇದೇ ಫಸ್ಟ್ ಎಷ್ಟೋ ನರ್ಸರಿಗೆ ಹೋಗಿದ್ದೀನಿ. ಅದೇ ಚೆರ್ರಿ ಹಣ್ಣು ಹೆಂಗಪ್ಪ ತಯಾರಾಗುತ್ತೆ, ಇದು ಹೆಂಗೆ ಮಾಡ್ತಾರೆ ಅಂತ ಅನ್ಕೊಂಬಿಟ್ಟಿದೆ. ಆದರೆ ಇದು ಎಷ್ಟು ಚೆನ್ನಾಗಿ ಇವತ್ತು ಲೈವ್ ಆಗಿ ನೋಡೋ ಅಂಥ ಭಾಗ್ಯ ಸಿಕ್ಕಿದೆ ನಮಗೆ. ನೋಡ್ಬೋದು ನೋಡಿ ಹೆಂಗಿದೆ ಅಂತೇಳಿ. ಬರೀ ಇದು ಚೆರ್ರಿ ಹಣ್ಣು ಗಿಡ ತರೋದಲ್ಲ, ಇದನ್ನು ಬೆಳೆಸುವಂಥ ಕ್ರಮ ಹೇಗೆ, ಸಿಸ್ಟಮ್ ಹೇಗೆ ಅನ್ನೋದು ಭಾರಿ ಇಂಪಾರ್ಟೆಂಟ್ ಇದೆ. ಮಾಲ್ಟಾ ಆರೆಂಜ್ ಅಂತ ಹೇಳಿ. ಇದ್ಯಾವ ಸರ್ ಇದು? ಸ್ವೀಟ್. ಇದು ಸ್ವೀಟ್ ಮಾಲ್ಟಾ ಆರೆಂಜ್ ಅಂತ ಹೇಳಿ. ಸ್ವೀಟ್ ಇರುತ್ತೆ ನಿಮಗೆ, ತುಂಬಾ ಸ್ವೀಟ್ ಇರುತ್ತೆ. ಒಂದೇ ಗಿಡದಲ್ಲಿ ಹೆಚ್ಚು ಕಡಿಮೆ ಸಿಕ್ಕಾಪಟ್ಟೆ ಕಾಯಿ ಇದೆ. ಸಣ್ಣ ಪಾಟಿಲ್ಲಿ, ಇನ್ನು ಮಣ್ಣಿಗೆ ಬಿದ್ದರೆ ಹೆಂಗಿರುತ್ತೆ ಇದು? ಇದು ಯಾವ ವೆರೈಟಿ? ಯಾವ ಊರಿನ ವೆರೈಟಿ ಸರ್? ಇದು ನಿಮ್ಗೆ ಕಲ್ಕತ್ತಾ ವೆರೈಟಿ. ಕಲ್ಕತ್ತಾ. ನಾವೆಲ್ಲ ಆದಷ್ಟು ಕಲ್ಕತ್ತಾ ವೆರೈಟಿ ಮೇಂಟೈನ್ ಮಾಡೋದು, ಯಾಕಂದ್ರೆ ಅದು ರಿಸಲ್ಟ್ ಬರುತ್ತೆ. ಓಕೆ. ಬೇರೆ ವೆರೈಟಿ ಎಲ್ಲ ನಮ್ಗೆ ಅಷ್ಟು ರಿಸಲ್ಟ್, ರೈತರು ರಿಸಲ್ಟ್ ಕೊಡಲ್ಲ. ಓಕೆ. ಹಾಗಾಗಿ ರಿಸಲ್ಟ್ ಬರ್ಬೇಕಲ್ಲ, ರೈತರಿಗೆ ಮೋಸ ಆಗಬಾರ್ದಲ್ಲ. ಹೌದೌದು. 1-2 ಎಲ್ಲ ಮಿಸ್ ಆಗ್ಬೋದು ಬಿಟ್ರೆ, ಉದ್ದೇಶ ಬೇರೆ ಕ್ವಾಂಟಿಟಿ ಹಾಕುವವರಿಗೆ ಯಾವತ್ತು ಮೋಸ ಆಗಬಾರ್ದು. ಅದು ಆ ಉದ್ದೇಶದಿಂದ ನಮಗೆ ಯಾರು 15-20 ವರ್ಷದಿಂದ ಕಾಂಟ್ಯಾಕ್ಟ್ ಇರ್ತಾರೆ ಅಂಥವ್ರ ಹತ್ರ ನಾವು ಆರ್ಡರ್ ಕೊಟ್ಟು ತರಿಸೋದು. ಸುಮ್ಮನೆ ಎಲ್ಲೋ ಕಮ್ಮಿ ಸಿಗ್ತಾ ಅಂತ ಹೇಳಿ ಎಲ್ಲೋ ತಂದು ಕೊಡಲ್ಲ. ಕೊಟ್ಟರೆ ಅವ್ರಿಗೆ ಪಾಪ ಮೋಸ ಆಗ್ತದಲ್ಲ, ಆ ಉದ್ದೇಶದಿಂದ ನಾವು ಕಲ್ಕತ್ತಾ ವೆರೈಟಿ ಮೇಂಟೈನ್ ಮಾಡ್ತೀವಿ. ಇದೊಂದು ಖುಷಿ ಆಗುತ್ತೆ ಸರ್. ಇದು ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂಥ ಹಣ್ಣು. ಈ ಹಣ್ಣು ಬಗ್ಗೆ ಹೇಳಿ ಸರ್. ಡ್ರ್ಯಾಗನ್ ಫ್ರೂಟು ನೋಡ್ಬೋದು ನೋಡಿ, ಅದು ಎಷ್ಟು ಗ್ರೀನರಿಯಾಗಿ ರೆಡಿ ಇದೆ, ಹಣ್ಣು ರೆಡಿಯಾಗಿದೆ ನೋಡಿ. ಗಿಡ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಭಾರಿ ಇಂಪಾರ್ಟೆಂಟ್. ಬರೀ ಗಿಡ ಸಾಕೋದಲ್ಲ, ಅದು ಯಾವ ಥರ ಸಾಕಬೇಕು ಅಂತ ಗೊತ್ತಿರಬೇಕು. ಭಾರಿ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ, ತುಂಬ ಖುಷಿಯಾಗತ್ತೆ ನೋಡಿ. ಇದೆಲ್ಲ ಶೇಡ್ ಪ್ಲ್ಯಾಂಟ್ ಅಂತೆ ನೋಡಿ, ಹೆಂಗಿದೆ ಗ್ರೀನರಿನ ಹೆಂಗಿದೆ, ಎಷ್ಟು ಚೆನ್ನಾಗಿ. ಇದು ಇಂಪಾರ್ಟೆಂಟ್ ಇದೆ, ಬೆಳೆಸುವಂಥ ಕ್ರಮ ಇಂಪಾರ್ಟೆಂಟ್. ಸರ್ ಇದು ಯಾವ ಗಿಡ ಸರ್? ಇದು ಬೆಣ್ಣೆ ಹಣ್ಣು, ಬಟರ್ ಫ್ರೂಟ್ ಅಂತ. ಬೆಣ್ಣೆ ಹಣ್ಣು. ಇದು ಸೀಡ್ಲಿಂಗ್ ಇಂದು, ಆದ್ರೆ ನಿಮಗೆ 4-5 ವರ್ಷಕ್ಕೆ ರಿಸಲ್ಟ್ ಬರ್ತದೆ ನಿಮಗೆ. ಹೀಲ್ಡಿಂಗು ಜಾಸ್ತಿ ಬರ್ತದೆ. ಗ್ರಾಫ್ಟಿಂಗ್ ಬೇಕಂದ್ರೆ ಗ್ರಾಫ್ಟಿಂಗ್ ಸಿಗುತ್ತೆ ನಮ್ಮಲ್ಲಿ. ಯಾವ ವೆರೈಟಿ ಬೇಕಾದ್ರೆ ಸಿಗುತ್ತೆ ನಮ್ಮಲ್ಲಿ. ಇದು ಅದ್ಭುತ ನೋಡಿ, ಈ ಗಿಡಗಳು ಇರುವಂಥ ರೀತಿ ನೋಡಿ. ರೈತರಿಗೆ ಮಾಹಿತಿ ಕೊಡುವಂಥವ್ರು, ಹೇಗೆ ಬೆಳೆಸಬೇಕು ಅಂತೇಳಿ ಮಾಹಿತಿ ಕೊಡುವಂಥವ್ರು ಅಂದಾಗ ಇವರು ಬೆಳೆಸಿ ತೋರಿಸ್ಬೇಕು ನೋಡಿ. ಈ ರೇಂಜಲ್ಲಿದೆ ಗಿಡಗಳು. ಆರೋಗ್ಯ ನೋಡಿ, ಸಿಕ್ಕಾಪಟ್ಟೆ ಖುಷಿಯಾಗತ್ತೆ.
ನೋಡಿ ಆರೋಗ್ಯ ನೋಡಿ ಹೆಂಗಿದೆ ಅಂತೇಳಿ. ಹಾಗೆ ಅಡಿಕೆ ಗಿಡಗಳು ನಿಮ್ಮಲ್ಲಿ ಸಿಗತ್ತೆ ಅಂತ ಕೇಳ್ಪಟ್ಟೆ. ಹೌದು. ಎಷ್ಟು ಸಮಯದಿಂದ ಸರ್ ನೀವು ಅಡಿಕೆ ಗಿಡಗಳನ್ನ? ಸರ್ ಅಡಿಕೆ ಗಿಡ ನಾವು ತೀರ್ಥಹಳ್ಳಿ ವೆರೈಟಿ ಮಾತ್ರ ಮೇಂಟೈನ್ ಮಾಡೋದು. ಓಕೆ. ಮತ್ತೆ ಬೇರೆ ಯಾವ್ದು ಜಾಸ್ತಿ, ಯಾಕಂದ್ರೆ ಈಗ ಒಳ್ಳೆ ಬೇಡಿಕೆ ಇರೋದ್ರಲ್ಲೇ ಬೇಡಿಕೆ ಅದೇ ಅಲ್ಲಿಂದ. ಮತ್ತೆ ನಮ್ದು ಪ್ರಾಪರ್ ಬಂದು ಆ ಕಡೆನೇ ಶೃಂಗೇರಿ, ಅಲ್ಲೇ ನಾವು ನಮಗೆ ಪರಿಚಯದವ್ರ ತೋಟದಲ್ಲಿ ಕಲೆಕ್ಟ್ ಮಾಡಿ ತಗೊಂಡ್ಬಂದು ಇಲ್ಲಿ ರೈತರಿಗೆ ಕೊಡ್ತೀವಿ. ಓಕೆ ಸರ್, ತುಂಬ ಖುಷಿ ಆಗುತ್ತೆ ನೋಡಿ ರೈತ ಬಾಂಧವರೇ, ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ತೋಟಗಳಲ್ಲಿ ಬೆಳೆಸ್ತೀರಿ, ಅದು ಹೆಂಗಿರುತ್ತೆ, ಇಲ್ಲಿ ಯಾವ ರೀತಿ ರೇಂಜ್ ಮೇಂಟೈನ್ ಮಾಡಿ ಕೊಡ್ತಾರೆ ಅನ್ನೋದು ತುಂಬ ಮುಖ್ಯ. ಗಿಡಗಳು ಎಲ್ಲಿಂದ ಬೇಕಾದ್ರೆ ತಗೊಂಡು ಹೋಗ್ಬೋದು, ಆದರೆ ಯಾವ ಥರದ ಗಿಡ ತಗೊಂಡು ಬಂದಿದ್ದೀವಿ ಅಂತ ಇಂಪಾರ್ಟೆಂಟ್ ನೋಡ್ಬೋದು. ನನಗೆ ಹೆಂಗಿದೆ ಅಂದರೆ ಎಲ್ಲೋ ಒಂದು ಸ್ವರ್ಗಲೋಕದಲ್ಲಿ ಯಾವ್ದಾದ್ರು ಗಿಡಗಳು ಬೆಳೆದಿದ್ದರೆ ಹೆಂಗಿರಬೇಕು ಹಂಗಿದೆ ನೋಡ್ಬೋದು. ಒಂದು ಎಲೆಗಳಿಗೆ ಒಂದು ಸಮಸ್ಯೆ ಇಲ್ಲ, ಯಾಕೆಂದರೆ ಬರೀ ಅಡಿಕೆ ಗಿಡ ಕೊಡೋದು ಬೆಳೆಸೋದು ಹೇಳ್ಕೊಡೋದಲ್ಲ, ಹೆಂಗೆ ಬೆಳೆಸಬೇಕು ಅಂತ ಇವರು ಬೆಳೆದು ತೋರಿಸಿದ್ದಾರೆ. ಈ ಒಂದು ಆರೋಗ್ಯನ ತೋರಿಸ್ತಾ ಇದ್ದಾರೆ. ಎಕ್ಸಲೆಂಟ್ ಇದೆ. ಯಾಕೆಂದರೆ ಅಡಿಕೆ ಬೆಳೆಗೆ ಈಗ ಹೈಯೆಸ್ಟ್ ಬೇಡಿಕೆ ಇದೆ, ಎಲ್ಲ ಕಡೆ ಬರ್ತಾ ಇದೆ. ಅಂದರೆ ಬೆಳೆಯೋ ಪದ್ಧತಿ ತಿಳ್ಕೊಂಡು ನೀವು ಕೊಡ್ತೀರಾ, ಅದೇ ದೊಡ್ಡ ಗ್ರೇಟ್ ಸರ್. ಸೂಪರ್. ನಿಮ್ಮ ತೋಟ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್. ಈಗ ಯಾಕೆಂದರೆ ನೀವು ಬೆಳೆಸಿರುವಂತಹ ರೀತಿ ಆರೋಗ್ಯವಾಗಿ ಕೊಡ್ತಾ ಇರುವಂಥ ಈ ಆರೋಗ್ಯನ ತೋರಿಸಿದ್ದೀರ ಅದೇ ನಿಮ್ಮ ಗಿಡದಲ್ಲಿ. ಈಗ ನೀವು ಉಚಿತವಾಗಿ ಯಾವುದೇ ರೈತರು ಬಂದರೂ ಕೂಡ ಬೆಳೆಯೋ ಸಲಹೆ ಕೊಡ್ತೀರಿ ಅಂತೇಳಿ ನಮಗೆ ಗೊತ್ತಾಗಿದೆ. ಅದು ಓಕೆ ಅಲ್ಲ, ನೀವು ಕೊಡ್ತೀರಿ? ನೀವು ಯಾವುದೇ ರೈತರು ಬಂದರೂ ಸಹ ನಮ್ಮ ಹತ್ರ ಇರೋ ಸರ್ವಿಸು, ನಮ್ಮ ಹತ್ರ ಇರೋ ಗಿಡ ಯಾವ ರೀತಿ ಬೆಳಿಬೇಕು, ಹೇಗೆ ಯಾವ ಮಣ್ಣಲ್ಲಿ ಹಾಕಬೇಕು, ಯಾವ ರೀತಿ ಅದನ್ನು ಬಲಪಡಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ಡೀಟೇಲ್ಸ್ ಯಾವುದೇ ರೈತರು ಬಂದರೂ ಸಹ ಉಚಿತವಾಗಿ ಹೇಳ್ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿಯಾಗುತ್ತೆ ರೈತ ಬಾಂಧವರಿಗೆ ಹೇಳಿದ ಇಷ್ಟೇ. ಯಾಕಂದರೆ ಯಾರು ಅತ್ಯುತ್ತಮವಾಗಿ ಬೆಳೆ ಬೆಳೀತಾರೆ ಅವರಿಂದ ನೀವು ನಾಲೆಡ್ಜ್ ತೊಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.